ದಾಂಡೇಲಿ ಸಿಟಿ ಲಯನ್ಸ್ ಕ್ಲಬ್ನ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಉದಯ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಪ್ರವಾಸೋದ್ಯಮಿ ಮುರಳೀಧರ ಜಿ ನಾಯ್ಕ್ ಮತ್ತು ಖಜಾಂಚಿಯಾಗಿ ಗಣೇಶ್ ಡೆಕೋರ್ಸ್ ಮಾಲೀಕ ಗಣೇಶ್ ಎಂ ಖಾನಾಪುರ ಅವರು ಅವಿರೋಧವಾಗಿ ಆಯ್ಕೆಯಾದರು. ಕ್ಲಬ್ಬಿನ ಐಪಿಪಿಯಾಗಿ ಡಾಕ್ಟರ್ ಗೌರಿ ಶೇಖರ್ ಹಂಚಿನಾಳಮಠ, ನಿರ್ದೇಶಕರಾಗಿ ಪಿಕೆ ಜೋಶಿ, ಆಡಳಿತಾಧಿಕಾರಿಯಾಗಿ ಡಾಕ್ಟರ್ ನಶೀರ್ ಅಹಮದ್ ಜಂಗೂಬಾಯಿ, ಉಪಾಧ್ಯಕ್ಷರಾಗಿ ರವಿ ಎಸ್ ಪೈ ಮತ್ತು ಇಮ್ತಿಯಾಜ್ ಅತ್ತಾರ್, ಸಹ ಕಾರ್ಯದರ್ಶಿಯಾಗಿ ಮೋಹನ್ ಸನದಿ, ಸಹ ಖಜಾಂಚಿಯಾಗಿ ನಿರ್ಮಲಾ ಎನ್ ಪಾಟೀಲ್ ಹಾಗೂ ಇನ್ನಿತರ ಪದಾಧಿಕಾರಿಗಳಾಗಿ ಗುರುರಾಜ್ ರಾಜು ಸರ್ವರ್, ಮಹಿಮಾ, ಗಣೇಶ್ ಖಾನಾಪುರ, ಸೋನಾಲಿ ಡಿ ಮಾನೆ, ಅಗಸ್ಟಿನ್ ಕಾಳೆ, ಮಾರುತಿರಾವ್ ಮಾನೆ, ಅಶೋಕ್ ಶಿಳ್ಳನವರ್ ಮತ್ತು ವೀರಶೈವ ಯರಗೇರಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಉಳಿದಂತೆ ಕ್ಲಬ್ಬಿನ 12 ಮಂದಿ ಸದಸ್ಯರನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಲಿಯೋ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿ ಲಿತೇಶ್ ಜಿ ಖಾನಾಪುರ, ಕಾರ್ಯದರ್ಶಿಯಾಗಿ ಪ್ರತೀಕ್ ಆರ್ ಗಾವಡೆ ಮತ್ತು ಖಜಾಂಚಿಯಾಗಿ ಪ್ರಾತಾ ಎನ್ ಚೌಹಾಣ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಲಯನ್ಸ್ ಕ್ಲಬ್ಬಿನ ಸುವರ್ಣ ಮಹೋತ್ಸವದ ಸಂಭ್ರಮದ ವರ್ಷವಾದ 2026-27ನೇ ಸಾಲಿನಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದ ಬಲವರ್ಧನೆಗಾಗಿ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು, ವಿಶೇಷವಾಗಿ ಬಡವರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಮೊದಲ ಆದ್ಯತೆಯಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಲಯನ್ಸ್ ಕ್ಲಬ್ಬಿನ ನೂತನ ಅಧ್ಯಕ್ಷ ಉದಯ್ ಶೆಟ್ಟಿ, ಕಾರ್ಯದರ್ಶಿ ಮುರಳೀಧರ ಜಿ ನಾಯ್ಕ್ ಮತ್ತು ಖಜಾಂಚಿ ಗಣೇಶ್ ಎಂ ಖಾನಾಪುರ ಅವರು ಶನಿವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದರ ಪದವಿಗಳನ್ನು ಕಾರ್ಯಕ್ರಮದಲ್ಲಿ 26-27ನೇ ವರ್ಷದ ಸಾಲಿನಲ್ಲಿ ನನ್ನನ್ನು ಪ್ರೆಸಿಡೆಂಟ್ ಆಗಿ ಮಾಡಿರುತ್ತಾರೆ. ಅದರ ಪ್ರಕಾರ ನಾವು ಲಯನ್ಸ್ ಕ್ಲಬ್ಬಿಗೆ ಏನೆಲ್ಲ ಮಾಡಬೇಕಂತೇಳಿ ನೋಡ್ತಾ ಸುವರ್ಣ ಮಹೋತ್ಸವದ ಯುಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಬಡವರಿಗೆ ಏನು ಹೆಲ್ಪ್ ಆಗುತ್ತಾ ಎಲ್ಲ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಉಪಾಧ್ಯಕ್ಷ ಇಮ್ತಿಯಾಜ್ ಅತ್ತಾರ್, ಪ್ರಮುಖರಾದ ಸೈಯದ್ ಇಸ್ಮಾಯಿಲ್ ತಂಗಳ್, ಲಿಯೋ ಕ್ಲಬ್ ಅಧ್ಯಕ್ಷ ಲಿತೇಶ್ ಜಿ ಖಾನಾಪುರ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.